ನಾನು ಮಾತಾಡ್ತೀನಿ. ಒಂದ್ ನಿಮಿಷ ಸರ್, ಈ ರೀತಿ ನೋಡಿ, ಒಂದ್ ನಿಮಿಷ ಸರ್, ಗೊಂದಲ ಆದ್ರೆ ವಿಚಾರ ಚರ್ಚೆ ಬರಲ್ಲ. ಒಂದ್ ನಿಮಿಷ ವಾಸುದೇವ್ ಮೂರ್ತಿ ಸರ್, ಒಂದ್ ನಿಮಿಷ ವಾಸುದೇವ್ ಮೂರ್ತಿ ಸರ್, ಇವತ್ತಿನ ಚರ್ಚೆ ವಿಚಾರ ಇರುವಂತದ್ದು ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆ, ಇದ್ರ ಬಗ್ಗೆ ಮಾತಾಡಿ. ನೋಡಿ, ಯಾರು ಕೊಂದ್ರು, ಏನಾಯ್ತು, ಇತಿಹಾಸದಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ, ಬಿಜೆಪಿ ಏನ್ ಮಾಡಿದೆ, RSS ಏನ್ ಮಾಡಿದೆ, ಅದೆಲ್ಲವೂ ಕೂಡ ಮುಂದೆ ಬರುತ್ತೆ. ಬಟ್ ಈಗಿನ ವಿಚಾರಕ್ಕೆ ಮಾತಾಡಿ. ನೋಡಿ, ಈಗೂ ಹೇಳ್ತಾ ಇದೀವಿ, ಪ್ರಿಯಾಂಕಾ ಖರ್ಗೆ ಬರೆದಿರೋದು ತಪ್ಪಿಲ್ಲ. ಇವರು ದೇಶಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಬೇಕು. ಇವ್ರು ಯಾವ ದೇಶ ಕಾಯ್ತಾ ಇದ್ದಾರಾ? ಒಂದು, ಇವತ್ತು ಲಾಠಿ ತಗೊಂಡು ಇಡೀ ರಾಜ್ಯ ಎಲ್ಲ ದೇಶ ಎಲ್ಲ ಸುತ್ತುತ್ತಾ ಇದ್ದಾರಲ್ಲ, ಇದೇ ಲಾಠಿ ತಗೊಂಡು ಮಾಡ್ಬೋದಾ? ಇವ್ರಿಗೆ ಅರ್ಥ ಮಾಡ್ಕೊಳ್ಳಿ. ಇವರೇ ಇದೇ ಪ್ರತಿಭಟನೆ ಮಾಡೋವಾಗಲಿ ಮತ್ತೊಂದು ಮಾಡೋವಾಗಲಿ ಒಂದು ಜಾಗ ಇರಿ. ಒಂದು ನಿಮಿಷ ಇರ್ರಿ ಗೌಡ್ರೆ, ಒಂದು ನಿಮಿಷ ಇರಿ. ಹೇಳೋರ್ಗು ಕೇಳ್ರಿ, ಹೇಳೋರ್ಗು ಕೇಳಿ. ನಾನು ಹೇಳ್ತಾ ಇರೋದು ಹೌದು ಸರಿ. ಇವ್ರು ಏನು ದೇಶಕ್ಕಾಗಿ ಏನು ಕೊಡುಗೆ ಕೊಟ್ಟಿದ್ದಾರೆ RSS ಅವರು, ಅದನ್ನ ಹೇಳ್ಬೇಕು ಅವರು. ಇಂಥದ್ದು ದೇಶ ಕಾಯ್ದಿದ್ದೀವಿ, ಕೇಳಿ. ಶಿವರಾಜ್ ಸರ್, ಸರ್ಕಾರಿ ಸ್ಥಳಗಳಲ್ಲಿ ಈ ರೀತಿಯಾಗಿ ಸಂಘದ ಚಟುವಟಿಕೆ ನಡೆಸೋದು ಎಷ್ಟು ಸರಿ ಅಂತ ಹೇಳ್ತಾ ಇದ್ರು, ಏನ್ ತಪ್ಪಿದೆ ಅಂತ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ಮೈದಾನಗಳಲ್ಲಿ ಅದರ ಸ್ವಯಂ ಸೇವಕರಿಗೆ, ಕಾರ್ಯಕರ್ತರಿಗೆ ಏನು ಮಾಡಿಸುತ್ತೆ? ದೈಹಿಕ ವ್ಯಾಯಾಮ ನಡೆಸುತ್ತೆ. ಜೊತೆಗೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ಕೊಡುತ್ತೆ. ಈ ದೇಶ, ಈ ಮಣ್ಣು, ಈ ರಾಷ್ಟ್ರ ನಮಗೆ ದೈವಕ್ಕೆ ಸಮಾನ ಅಂತ ಹೇಳ್ಕೊಡುತ್ತೆ. ಅದು ತಪ್ಪ? ನಿಮಗೆ ಎಲ್ಲೇ ವಿಕೋಪ ಆಗಲಿ, ಯಾರು ಸರ್, ಈ ದೇಶದ ಸರ್ಕಾರಗಳು ಹೋಗೋದಕ್ಕಿಂತ ಮುಂಚೆ ಒಬ್ಬ ಸ್ವಯಂ ಸೇವಕ ಅಲ್ಲಿಗೆ ತಲುಪಿರ್ತಾನೆ. ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಡಿಸ್ಟರ್ಬ್ ಮಾಡಿಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ. ವಾಸುದೇವ್ ಮೂರ್ತಿ ಅವರು ಆಯ್ತು. 2018ರಲ್ಲಿ ಸನ್ಮಾನ್ಯ ಶ್ರೀ ಪ್ರಣಬ್ ಮುಖರ್ಜಿ ಅವರು ನಾಗ್ಪುರದ ಹೆಡ್ ಕ್ವಾರ್ಟರ್, ನಮ್ಮ ಸಂಘದ ಪ್ರಧಾನ ಕಚೇರಿಗೆ ಹೋಗಿ ಸಂಘದ ಕೆಲಸಗಳನ್ನು ಶ್ಲಾಘನೆ ಮಾಡಿದ್ರು. 1963ರಲ್ಲಿ ನೆಹರೂರವರು ಗಣರಾಜ್ಯೋತ್ಸವದ ಪೆರೇಡ್ಗೆ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಸದಸ್ಯರನ್ನು ಆಹ್ವಾನ ಮಾಡಿದ್ರು. ಯಾಕೆ? ಸಂಘ ಮಾಡ್ತಿರೋ ಒಳ್ಳೆ ಕೆಲಸಗಳನ್ನ ನೋಡಿ. 1971ರಲ್ಲಿ ಬಾಂಗ್ಲಾ ವಿಮೋಚನೆಯ ಸಂದರ್ಭದಲ್ಲಿ ಈ ದೇಶ ಸ್ವಯಂ ಸೇವಕರು ಸಲ್ಲಿಸಿದಂಥ ಕೊಡುಗೆಗಳು ತುಂಬ ಸುಮಾರಿದೆ. ಜೊತೆಗೆ ತಾವು ನೋಡ್ತಾ ಇರ್ತೀರಾ ಸರ್, ಮೊನ್ನೆ ಕೊಡಗುನಲ್ಲಿ ಕಳೆದ 3-4 ವರ್ಷಗಳ ಹಿಂದೆ ಪ್ರವಾಹ ಆಯಿತು, ಲ್ಯಾಂಡ್ ಸ್ಲೈಡ್ ಆಯಿತು. ಸರ್ಕಾರ ಮಾಡಬೇಕಾಗಿರೋ ಅಷ್ಟು ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಮಾಡಿದ್ರು. ಇವತ್ತು ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿ ಬಂತು, ಸಂಘದ ಕಾರ್ಯಕರ್ತರು ಸರ್ಕಾರಕ್ಕಿಂತ ಮುಂಚೆ ಅಲ್ಲಿ ಹೋಗ್ತಾರೆ. ಸರ್, ಸಂಘ ನಿಮ್ಮನ್ನು ಯಾವತ್ತು ಯಾವ ಜಾತಿ ಕೇಳಲಿಲ್ಲ, ಸಂಘ ಯಾವತ್ತು ನೀನೇನ್ ಮಾಡ್ತಿದೆ. ಸಂಘ ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ ಕಳೆದ 100 ವರ್ಷಗಳಿಂದ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಕಾಂಗ್ರೆಸ್ನವ್ರಿಗೆ ಅವ್ರಿಗೆ ಅದನ್ನ ಒಳ್ಳೆತನ ಗುರುತಿಸ್ಲಿಕ್ಕೆ ವಿಫಲರಾಗಿದ್ದಾರೆ. ಹಂಗಾಗಿ ಜೊತೆಗೆ ಸರ್, ಕಾಂಗ್ರೆಸ್ಗೆ ಏನಾದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂತಹ ಒಂದು ಹಿನ್ನೆಲೆಯಿಂದ ಅವ್ರು ಬಂದಿದ್ರೆ ಖಂಡಿತ ಇವತ್ತೇನು ಅವರಲ್ಲಿ ಡ್ರಗ್ಸ್ ಅವಳಿ ಪ್ರಿಯಾಂಕಾ ಖರ್ಗೆ ಅವ್ರ ಶಿಷ್ಯಂದ್ರು ಇವತ್ತು ಕಲಬುರ್ಗಿನಲ್ಲಿ ಸಿಗಾಕೊಂಡಿದ್ದಾರೆ. ಜೊತೆಗೆ ಇವತ್ತು ರಿಪಬ್ಲಿಕ್ ಆಫ್ ಕಲಬುರ್ಗಿ ಏನಾಗಿದೆ ಸರ್, ಮೊನ್ನೆ ಮೈಸೂರಿನಲ್ಲಿ ಒಂದು ಹೆಣ್ಮಗು, 9 ವರ್ಷದ ಹೆಣ್ಮಗು ತೀರೋಯ್ತು ಅತ್ಯಾಚಾರಕ್ಕೆ. ಆ ಅತ್ಯಾಚಾರದ ಕಡೆ ಪ್ರಿಯಾಂಕಾ ಖರ್ಗೆ ಅವ್ರು ಏನಾದ್ರು ಗಮನ ಹರಿಸಿದ್ರ ಆ ಹುಡುಗಿ ಸಾವಿಗೆ ನ್ಯಾಯ ಕೊಡಿಸಿದ್ರ? ಜೊತೆಗೆ ಯಾಕೆ ಕಲಬುರ್ಗಿಯಿಂದನೇ ಜನ ಗುಳೆ ಹೋಗ್ತಿದ್ದಾರೆ ಸರ್. 50 ವರ್ಷದಿಂದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ನಿರಂತರವಾಗಿ ಆ ಜಿಲ್ಲೆಯನ್ನು ಆಳ್ವಿಕೆ ಮಾಡ್ಕೊಂಡ್ ಬರ್ತಿದ್ದಾರೆ. ಎಲ್ಲಿ ಇವ್ರ ಅಭಿವೃದ್ಧಿ ಏನ್ ಮಾಡ್ತಾ ಇದ್ದಾರೆ ಸರ್? ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದು ಸಾಮಾನ್ಯ ಜ್ಞಾನ ಇರಬೇಕು. ನಮ್ಮಪ್ಪ ಇಷ್ಟು ದೊಡ್ಡ ಹೆಸರು ಮಾಡಿಕೊಟ್ಟಿದ್ದಾರೆ, ನಾನು ಅವರ ಹಿರಿಮೆಯನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತ. ಒಬ್ಬ ಬುದ್ಧಿ ಇಲ್ಲದ ರಾಜಕಾರಣಿಯಾಗಿ, ಒಬ್ಬ ಪ್ರಬುದ್ಧತೆ ಇಲ್ಲದ ರಾಜಕಾರಣಿಯಾಗಿ, ಒಬ್ಬ ಸಚಿವನಾಗಿ ಬರೆಯೋ ಲೆಟ್ರ ಅದು. ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಏನಾಗ್ಬಿಟ್ಟಿದೆ, ರಾತ್ರೋರಾತ್ರಿ ನಾನೊಬ್ಬ ಹೈಕಮಾಂಡ್ಗೆ ಹತ್ರವಾಗಿ ಲೀಡರ್ ಆಗಬೇಕು ಅನ್ನೋ ಚಟ ಬೆಳೆದ್ಕೊಂಡ್ಬಿಟ್ಟಿದೆ. ಆ ರೀತಿಯಾಗಿ ಕ್ಷುಲ್ಲಕ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ವಾಸುದೇವ್ ಮೂರ್ತಿ ಅವ್ರಿಗೂ ಅನಂತ್ ನಾಯ್ಕ್ ಅವ್ರಿಗೂ ಚಾಲೆಂಜ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದ ಆಂತರಿಕ ಭದ್ರತೆಗೆ, ಈ ದೇಶದ ಘನತೆಗೆ ಈ ಧಕ್ಕೆ ತಂದಿರತಕ್ಕಂತ ಒಂದು ಪಾಯಿಂಟ್ ಅನ್ನು ಅವ್ರು ಹೇಳಿ. ಅನಂತ್ ಸರ್ ಮಾತಾಡ್ತಾರೆ, ಚಾಲೆಂಜ್ ಮಾಡೋದು ನೋಡಿ.